ನಮಸ್ಕಾರ. ಇವತ್ತು ಫೆಬ್ರವರಿ 13, 2026. ನಾವಿವತ್ತು ಚರ್ಚೆ ಮಾಡ್ತಿರೋ ಒಂದು ಜ್ಯೋತಿಷ್ಯದ ಮೂಲವೆಲ್ಲಿ ಆಕ್ಚುಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದೆ. ನಮಸ್ಕಾರ. ಹೇಳಿ. ಅದರ ಪ್ರಕಾರ ಇನ್ನು 2 ದಿನ ಅಂದ್ರೆ ಫೆಬ್ರವರಿ 15ಗೆ ಮಹಾಶಿವರಾತ್ರಿ ಬರ್ತಿದ್ಯಲ್ಲ, ಹೌದು. ಅದು ಕೇವಲ ಒಂದು ಹಬ್ಬ ಅಲ್ವಂತೆ. ಅದೊಂದು ಏನಂತಾರೆ, ಬ್ರಹ್ಮಾಂಡದ ಒಂದು ಮಹತ್ವದ ಘಟ್ಟ. ಓ, ಹಾಗೇನಿದೆ ವಿಶೇಷ? ವಿಶೇಷವಾಗಿ ಒಂದು 4 ರಾಶಿಯವರ ಜೀವನದಲ್ಲಿ ಅದೊಂದು ಹೊಸ ಅಧ್ಯಾಯವನ್ನೇ ತೆರೆಯಲಿದೆ ಅಂತ ಈ ಮೂಲದಲ್ಲಿ ಹೇಳಿದ್ದಾರೆ. ಹೌದು. ಆಕ್ಚುಲಿ ಆ ದಿನದಿಂದ ಆ 4 ನಿರ್ದಿಷ್ಟ ರಾಶಿಗಳಿಗೆ ಮುಂದಿನ 30 ವರ್ಷಗಳ ಕಾಲ ಒಂದು ಅಪ್ರತಿಮ ರಾಜಯೋಗ ಮತ್ತು ಮಹರ್ದಶೆ ಶುರುವಾಗಲಿದೆ ಅಂತ ಹೇಳಲಾಗಿದೆ. 30 ವರ್ಷ? ಇದು ಸಣ್ಣ ಅವಧಿಯಲ್ಲ. ಖಂಡಿತ ಅಲ್ಲ. ಇದು ಯಾವುದೋ ಸಾಮಾನ್ಯ ಬದಲಾವಣೆ ಅಲ್ಲ. ಜೀವನದ ದಿಕ್ಕನ್ನೇ ಬದಲಿಸುವಂತಹ ಒಂದು ದೊಡ್ಡ ತಿರುವು. ರಾಜಯೋಗ ಅಂದಾಗ ಸಾಮಾನ್ಯವಾಗಿ ಎಲ್ಲರೂ ದುಡ್ಡು, ಸಂಪತ್ತು ಅಂತ ಅನ್ಕೋತಾರೆ. ಆದ್ರೆ ಇಲ್ಲಿ ಅದರ ಅರ್ಥ ಅದಕ್ಕಿಂತ ವಿಶಾಲವಾಗಿದೆಯಾ? ಖಂಡಿತ. ಈ ಮೂಲದಲ್ಲಿ ಅದನ್ನೇ ಸ್ಪಷ್ಟಪಡಿಸಿದ್ದಾರೆ. ರಾಜಯೋಗ ಅಂದ್ರೆ ಕೇವಲ ಕೋಟ್ಯಾಧಿಪತಿಯಾಗೋದು ಮಾತ್ರ ಅಲ್ಲ. ಸಮಾಜದಲ್ಲಿ ಗೌರವ, ಅಧಿಕಾರ, ಒಂದು ಸ್ಥಾನಮಾನ, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ತೃಪ್ತಿಕರ ಜೀವನ. ಇದಕ್ಕೆ ಗ್ರಹಗಳ ಸ್ಥಿತಿ ಕಾರಣ ಅಂತ ಹೇಳಲಾಗಿದೆಯಾ? ನಿಖರವಾಗಿ. ಕರ್ಮ ಮತ್ತು ನ್ಯಾಯದ ಅಧಿಪತಿಯಾದ ಶನಿ ಮತ್ತೆ ಜ್ಞಾನ, ಸಮೃದ್ಧಿಯ ಕಾರಕನಾದ ಗುರು, ಈ ಎರಡೂ ದೊಡ್ಡ ಗ್ರಹಗಳು ಒಟ್ಟಿಗೆ ಅತ್ಯಂತ ಶುಭ ಸ್ಥಾನದಾಗಿ ಬರ್ತಿರೋದ್ರಿಂದ ಈ ಯೋಗ ಸೃಷ್ಟಿಯಾಗ್ತಿದೆ. ಇಂಥ ಸಂಯೋಗಗಳು ತುಂಬಾ ಅಪರೂಪ. ಹಾಗಾದ್ರೆ ಇದು ಕೇವಲ ಅದೃಷ್ಟ ಅಂತ ಹೇಳೋಕ್ಕಾಗಲ್ಲ? ಅವರವರ ಕರ್ಮ, ಜ್ಞಾನದ ಮೇಲೆ ಸಿಗೋ ಫಲ ಅನ್ಬೋದು ಅಲ್ವಾ? ಹೌದು, ಖಂಡಿತ. ಸರಿ. ಹಾಗಾದ್ರೆ ಆ ಅದೃಷ್ಟಶಾಲಿ 4 ರಾಶಿಗರು ಯಾವು ಮತ್ತು ಈ 30 ವರ್ಷಗಳ ಪ್ರಯಾಣದಲ್ಲಿ ಅವರ ಜೀವನ ಹೇಗಿರ್ಲಿದೆ ಅಂತ ಈ ಮೂಲದಲ್ಲಿ ವಿವರಿಸಿರೋದನ್ನ ಒಂದೊಂದಾಗಿ ನೋಡೋಣ. ಖಂಡಿತ. ಶುರು ಮಾಡೋಣ. ಮೊದಲಿಗೆ ಈ ಪಟ್ಟಿಯಲ್ಲಿ ಬರುವ ರಾಶಿ ಮೇಷ. ಅಶ್ವಿನಿ, ಭರಣಿ ಮತ್ತು ಕೃತಿಕಾ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದವರು. ಈ ಮೂಲ ಹೇಳೋ ಪ್ರಕಾರ ಕಳೆದ 5-6 ವರ್ಷಗಳಿಂದ ಇವರ ಜೀವನ ಒಂದು ರೀತಿ ಹೋರಾಟದ ಅಖಾಡವೇ ಆಗಿತ್ತಂತೆ. ಹೌದು, ಅದು ನಿಜ. ಆ ಸಂಘರ್ಷಕ್ಕೆ ಒಂದು ನಿರ್ದಿಷ್ಟ ಕಾರಣವನ್ನೂ ಈ ಮೂಲದಲ್ಲಿ ಕೊಟ್ಟಿದ್ದಾರೆ. ಓ, ಅದೇನು? ಮೇಷರಾಶಿಯದ್ದು ಅಗ್ನಿತತ್ವ. ಎಲ್ಲವೂ ಫಾಸ್ಟ್ ಆಗಬೇಕು, ನಿರ್ಧಾರಗಳು ಅಷ್ಟೇ ವೇಗ. ಇದೇ ಸ್ವಭಾವ ಕೆಲವೊಮ್ಮೆ ಅವ್ರಿಗೆ ಪ್ರಾಬ್ಲಮ್ ಮಾಡಿತ್ತು. ಅಂದ್ರೆ ತಾಳ್ಮೆ ಇರ್ಲಿಲ್ಲ ಅಂತನಾ? ಒಂದು ರೀತಿ ಹಾಗೆ. ನಂಬಿದವರಿಂದಲೇ ಮೋಸ, ಶುರು ಮಾಡಿದ ಪ್ರಾಜೆಕ್ಟ್ ಅರ್ಧಕ್ಕೆ ನಿಲ್ಲೋದು, ಹಣಕಾಸಿನ ನಷ್ಟ, ಹೀಗೆ ಒಂದ್ರ ಮೇಲೆ ಒಂದು ಹೊಡೆತ ಬಿದ್ದು ಅವರಲ್ಲಿನ ಉತ್ಸಾಹವೇ ಕಮ್ಮಿಯಾಗಿತ್ತು ಅಂತ ವಿವರಿಸಲಾಗಿದೆ. ಹಾಗಾದ್ರೆ ಫೆಬ್ರವರಿ 15ರ ನಂತರ ಏನ್ ಬದಲಾವಣೆ ಆಗತ್ತೆ? ಈ ರಾಜಯೋಗ ಅವರ ಜೀವನವನ್ನ ಹೇಗೆ ಬದಲಾಯಿಸಲಿದೆ? ಇಲ್ಲಿಂದ ಪರಿಸ್ಥಿತಿ ಸಂಪೂರ್ಣವಾಗಿ ಯೂಟರ್ನ್ ತಗೊಳುತ್ತೆ. ಈ ಮೂಲದ ಪ್ರಕಾರ ಹಿಂದಿನ ಎಲ್ಲಾ ಆರ್ಥಿಕ ಕಷ್ಟಗಳು ಮಂಜಿನ ಹಾಗೆ ಕರಗಿ ಹಣದ ಹರಿವು ಅವರು ಊಹಿಸಲೂ ಆಗದ ರೀತಿಯಲ್ಲಿ ಹೆಚ್ಚಾಗಲಿದೆ. ವಾವ್! ಇದು ಕೇವಲ ಸಂಬಳ ಹೆಚ್ಚಳದ ತರಹನಾ ಅಥವಾ ಬೇರೆ ಮೂಲಗಳಿಂದಲೂ ಹಣ ಬರುತ್ತಾ? ಇಲ್ಲ, ಇದು ಅದಕ್ಕಿಂತ ದೊಡ್ಡದು. ಬಹುಮೂಲಗಳಿಂದ ಸಂಪತ್ತು ಹರಿದು ಬರಲಿದೆ. ಉದ್ಯೋಗದಲ್ಲಿದ್ರೆ ದೊಡ್ಡ ಹುದ್ದೆ, ಸ್ವಂತ ಬಿಸ್ನೆಸ್ ಇದ್ರೆ ಅದೊಂದು ಸಾಮ್ರಾಜ್ಯದ ಹಾಗೆ ಬೆಳೆಯಲಿದೆ. ಇಲ್ಲೊಂದು ಬಹಳ ಇಂಟ್ರೆಸ್ಟಿಂಗ್ ಅಂಶ ಇದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಪಿತ್ರಾರ್ಜಿತ ಆಸ್ತಿ. ಹೌದು. ಅಥವಾ ಹೊಸದಾಗಿ ಭೂಮಿ, ಮನೆ ಖರೀದಿಸೋ ಯೋಗ ಇದೆ ಅಂತ ಒತ್ತಿ ಹೇಳಿದ್ದಾರೆ. ಅಂದ್ರೆ ಇದು ಕೇವಲ ಸ್ವಂತ ಸಂಪಾದನೆ ಅಲ್ಲ, ಪೂರ್ವಜರ ಆಶೀರ್ವಾದನೂ ಸೇರಿದೆ. ಕರೆಕ್ಟ್. ಆಕ್ಚುಲಿ ಈ ಮೂಲದಲ್ಲಿ 4 ರಾಶಿಗಳಿಗೆ ಈ ಪಿತ್ರಾರ್ಜಿತ ಆಸ್ತಿ ಅಥವಾ ಭೂಲಾಭದ ಬಗ್ಗೆ ಒತ್ತಿ ಹೇಳುತ್ತಿರೋದು ಒಂದು ಗಮನಿಸಬೇಕಾದ ಸಂಗತಿ. ಇದು ಕೇವಲ ಹಣಕಾಸಿನ ಯೋಗವಲ್ಲ, ಹಳೆಯ ಕರ್ಮಗಳು ಫಲ ಕೊಡೋ ಸಮಯ ಅಂತಾನೂ ಸೂಚಿಸುತ್ತೆ. ಕುಟುಂಬದಲ್ಲಿ ಹೇಗಿರುತ್ತೆ? ಮನೆಯಲ್ಲಿದ್ದ ಕಲಹಗಳು ದೂರವಾಗಿ ಶಾಂತಿ ನೆಲೆಸುತ್ತೆ. ಆದರೆ ಈ ಯೋಗದ ಪೂರ್ತಿ ಫಲ ಪಡೀಲಿಕ್ಕೆ ಒಂದು ಪರಿಹಾರವನ್ನು ಸೂಚಿಸಿದ್ದಾರೆ. ಅದೇನು? ಮೇಷರಾಶಿಯವರ ಆ ಅಗ್ನಿತತ್ವಕ್ಕೆ ಸಂಬಂಧಪಟ್ಟಿದ್ದ? ಖಂಡಿತ. ಅವರ ಮೂಲ ಸ್ವಭಾವವನ್ನೇ ಸರಿಪಡಿಸುವಂತಹ ಪರಿಹಾರ ಇದು. ಮೇಷರಾಶಿಯವರು ತಮ್ಮ ಕೋಪ, ಆವೇಶವನ್ನ ಕಂಟ್ರೋಲಲ್ಲಿಟ್ಕೋಬೇಕು. ಅದಕ್ಕಾಗಿ ಏನು ಮಾಡಬೇಕು? ಅದಕ್ಕಾಗಿ ಪ್ರತಿ ಸೋಮವಾರ ಶಿವನಿಗೆ ಪಂಚಾಮೃತ ಅಥವಾ ಶುದ್ಧ ಜಲದಿಂದ ಅಭಿಷೇಕ ಮಾಡೋದು ತುಂಬಾ ಒಳ್ಳೆಯದು. ವಿಶೇಷವಾಗಿ ಶಿವರಾತ್ರಿಯ ದಿನ ಕೆಂಪು ಗಣಗಲೆ ಹೂವುಗಳಿಂದ ಶಿವನನ್ನ ಪೂಜಿಸಿದ್ರೆ ಅವರ ವೇಗದ ನಿರ್ಧಾರಗಳಿಗೆ ವಿವೇಚನೆ ಸೇರಿಕೊಂಡು ಯಶಸ್ಸು ಖಚಿತವಾಗತ್ತೆ ಅಂತ ಈ ಮೂಲದಲ್ಲಿ ಸಲಹೆ ನೀಡಲಾಗಿದೆ. ಓಕೆ. ಮೇಷರಾಶಿಯ ಅಗ್ನಿತತ್ವಕ್ಕೆ ಕೋಪ ನಿಯಂತ್ರಣದ ಪರಿಹಾರ.
ಈಗ ವಾಯುತತ್ವದ ಮಿಥುನ ರಾಶಿಯ ಕಡೆಗೆ ಹೋಗೋಣ. ಅಲ್ಲಿನ ಚಾಲೆಂಜ್ ಸಂಪೂರ್ಣವಾಗಿ ಬೇರೆ ಅನ್ಸುತ್ತೆ. ಹೌದು, ಅಲ್ಲಿನ ಸವಾಲು ಮಾನಸಿಕ ಗೊಂದಲ. ಮೃಗಶಿರ, ಆರಿದ್ರ ಮತ್ತು ಪುನರ್ವಸು ನಕ್ಷತ್ರಗಳಲ್ಲಿ ಜನಿಸಿದ ಮಿಥುನ ರಾಶಿಯವರು. ಇವರು ಬುದ್ಧಿವಂತಿಕೆ, ಮಾತಿಗ ಫೇಮಸ್ ಅಲ್ವಾ? ಹೌದು, ಹುಟ್ಟಿನಿಂದಲೇ ಬುದ್ಧಿವಂತರು, ಮಾತಿನಲ್ಲಿ ನಿಪುಣರು. ಆದರೂ ಈ ಮೂಲದ ಪ್ರಕಾರ ಇತ್ತೀಚೆಗೆ ರಾಹುವಿನ ಪ್ರಭಾವದಿಂದ ತೀವ್ರವಾದ ಗೊಂದಲಕ್ಕೆ ಒಳಗಾಗಿದ್ರು. ಯಾವುದೇ ನಿರ್ಧಾರ ತಗೊಳ್ಳೋಕೆ ಭಯಪಡೋ ಸ್ಥಿತಿಯಲ್ಲಿದ್ರು. ಅಂದ್ರೆ ಮಾಡಿದ್ದು ಸರಿಯೋ ತಪ್ಪೋ ಅನ್ನೋ ಡೌಟ್ನಲ್ಲೇ ದಿನ ಕಳೆಯೋ ಹಾಗಾಗಿತ್ತಾ? ನಿಖರವಾಗಿ ಅದೇ ಅವರ ದೊಡ್ಡ ಸವಾಲಾಗಿತ್ತು. ಆದರೆ ಶಿವರಾತ್ರಿಯ ನಂತರ ಆ ಶಿವನೇ ಅವರ ಬುದ್ಧಿಗೆ ಒಂದು ಕ್ಲಾರಿಟಿ ಕೊಟ್ಟು ಸರಿಯಾದ ದಾರಿಯಲ್ಲಿ ಮುನ್ನಡೆಸ್ತಾನೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಆರ್ಥಿಕವಾಗಿ ಇದೊಂದು ಸುವರ್ಣಯುಗ. ಇದ್ದ ಸಾಲಗಳೆಲ್ಲ ತೀರುತ್ತೆ, ಅಷ್ಟೇ ಅಲ್ಲ, ಬೇರೆಯವರಿಗೆ ಸಹಾಯ ಮಾಡೋ ಮಟ್ಟಕ್ಕೆ ಬೆಳೀತಾರೆ. ವ್ಯಾಪಾರ ವ್ಯವಹಾರಗಳ ಬಗ್ಗೆನಾದ್ರೂ ನಿರ್ದಿಷ್ಟವಾಗಿ ಹೇಳಿದ್ದಾರಾ? ಇದೆ. ವಿಶೇಷವಾಗಿ ಭೂಮಿ, ರಿಯಲ್ ಎಸ್ಟೇಟ್ ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರೋರಿಗೆ ಇದು ಅದ್ಭುತ ಸಮಯ. ಕಾರಣಾಂತರಗಳಿಂದ ನಿಂತುಹೋಗಿದ್ದ ಪ್ರಾಜೆಕ್ಟ್ಗಳು ಈಗ ಭಾರೀ ಬೆಲೆಗೆ ಸೇಲಾಗಿ ಅನಿರೀಕ್ಷಿತ ಲಾಭ ತಂದುಕೊಡ್ಲಿವೆ. ಈ ರಾಶಿಯ ಬಗ್ಗೆ ಒಂದು ಸ್ವಲ್ಪ ನಂಬೋಕೆ ಕಷ್ಟ ಆಗೋ ಭವಿಷ್ಯವನ್ನ ಈ ಮೂಲದಲ್ಲಿ ಹೇಳಿದ್ದಾರೆ. ಯಾವುದು? ಈ 30 ವರ್ಷಗಳಲ್ಲಿ ಮಿಥುನ ರಾಶಿಯವರು ಕನಿಷ್ಠ 3-4 ಬಾರಿ ದೊಡ್ಡ ಪ್ರಮಾಣದಲ್ಲಿ ಸ್ಥಿರಾಸ್ತಿ ಖರೀದಿ ಮಾಡುತ್ತಾರೆ ಮತ್ತು ಅವರ ಆಸ್ತಿ ಮೌಲ್ಯ 100 ಪಟ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. 100 ಪಟ್ಟು. ಇದು ಸ್ವಲ್ಪ ಅತಿಶಯೋಕ್ತಿ ಅನಿಸಲ್ವಾ? ನಿಜ, ಕೇಳೋಕೆ ಆಶ್ಚರ್ಯ ಆಗುತ್ತೆ. ಜ್ಯೋತಿಷ್ಯದಲ್ಲಿ ಸಾಮಾನ್ಯವಾಗಿ ಇಂಥ ಆಕಸ್ಮಿಕ ಧನಲಾಭದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಹೇಳ್ತಾರೆ. ಆದರೆ ಈ ಮೂಲ ಇದನ್ನ ಇಷ್ಟು ಸ್ಟ್ರಾಂಗ್ ಆಗಿ ಹೇಳೋಕೆ ಕಾರಣ ಬಹುಶಃ ಅವರ ರಾಶ್ಯಾಧಿಪತಿ ಬುಧ ಮತ್ತು ಯೋಗಕಾರಕ ಶನಿಯ ಸಂಯೋಗ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳಲ್ಲಿ ಅಂಥ ದೊಡ್ಡ ಶಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಇರಬಹುದು. ಅಂದ್ರೆ ಇದು ಅವರ ಬುದ್ಧಿವಂತಿಕೆಯ ಹೂಡಿಕೆಗೆ ಸಿಗೋ ಫಲ ಅಂತ. ಹೌದು. ಹಾಗಾದ್ರೆ ಅವರ ನಿರ್ಧಾರ ತಗೊಳ್ಳೋ ಸಾಮರ್ಥ್ಯವನ್ನ ಇನ್ನಷ್ಟು ಬಲಪಡಿಸೋಕೆ ಪರಿಹಾರ ಏನಿದೆ? ಅಥವಾ ಹೆಸರು ಕಾಳಿನಂತಹ ಧಾನ್ಯಗಳನ್ನ ದಾನ ಮಾಡೋದು ಒಳ್ಳೇದು. ಜೊತೆಗೆ ಪ್ರತಿ ಸೋಮವಾರ ಶಿವನಿಗೆ ಬಿಲ್ವಪತ್ರೆಗಳಿಂದ ಪೂಜೆ ಮಾಡಿದ್ರೆ ಮನಸ್ಸಿನ ಗೊಂದಲ ನಿವಾರಣೆಯಾಗಿ ನಿರ್ಧಾರ ತಗೊಳ್ಳೋ ಶಕ್ತಿ ಹೆಚ್ಚಾಗುತ್ತೆ ಅಂತ ಈ ಮೂಲದಲ್ಲಿ ತಿಳಿಸಿದ್ದಾರೆ. ಸರಿ, ನಾವು ಮೇಷ ಮತ್ತು ಮಿಥುನ ರಾಶಿಗಳ ಬಗ್ಗೆ ಕೇಳಿದ್ವಿ. ಈಗ 3ನೇ ರಾಶಿ ಸಿಂಹರಾಶಿ. ಹೌದು, ಇವರದು ನಾಯಕತ್ವದ ಗುಣ. ಮಖ, ಪೂರ್ವ ಫಲ್ಗುಣಿ ಮತ್ತು ಉತ್ತರ ಫಲ್ಗುಣಿ ನಕ್ಷತ್ರದ ಮೊದಲ ಪಾದ. ಇವರ ಅಧಿಪತಿ ಸಾಕ್ಷಾತ್ ಸೂರ್ಯ. ಸೊ ಲೀಡರ್ಶಿಪ್ ಇವರ ರಕ್ತದಲ್ಲೇ ಇರುತ್ತೆ. ಆದರೆ ಈ ಮೂಲದ ಪ್ರಕಾರ ಶನಿದೇವರ ಪ್ರಭಾವದಿಂದ ಇತ್ತೀಚೆಗೆ ಇವರ ಜೀವನದಲ್ಲಿ ಎಲ್ಲವೂ ಉಲ್ಟಾ ಆಗಿತ್ತು. ಅನಿವಾರ್ಯವಾಗಿ ಬೇರೆಯವರ ಮುಂದೆ ತಲೆಬಾಗಬೇಕಾದ ಸಂದರ್ಭಗಳು ಬಂದಿದ್ದೆವು. ಸಿಂಹದಂತಹ ವ್ಯಕ್ತಿತ್ವವೇ ಕುಗ್ಗಿ ಹೋಗಿತ್ತು ಅಂದ್ರೆ ಪರಿಸ್ಥಿತಿ ಅಷ್ಟು ಗಂಭೀರವಾಗಿತ್ತಾ? ಹೌದು. ಸಾರ್ವಜನಿಕವಾಗಿ ಅವಮಾನ, ನಿರೀಕ್ಷಿಸದ ಆರ್ಥಿಕ ಸಂಕಷ್ಟ, ಕುಟುಂಬದಲ್ಲಿನ ಸಮಸ್ಯೆಗಳಿಂದ ಅವರ ಆತ್ಮವಿಶ್ವಾಸವೇ ಅಲುಗಾಡಿತ್ತು ಅಂತ ವಿವರಿಸಲಾಗಿದೆ. ಆದರೆ ಮಹಾಶಿವರಾತ್ರಿಯಿಂದ ಅವರ ಜಾತಕ ಚಕ್ರವೇ ಬದಲಾಗಲಿದೆ. ಮತ್ತೆ ಸಮಾಜದಲ್ಲಿ ಗರ್ವದಿಂದ ತಲೆ ಎತ್ತಿ ನಡೆಯೋ ದಿನಗಳು ಬರಲಿವೆ. ಆರ್ಥಿಕವಾಗಿ ಮತ್ತು ವೃತ್ತಿಪರವಾಗಿ ಯಾವ ರೀತಿಯ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು? ಬಹಳ ದೊಡ್ಡ ಬದಲಾವಣೆಗಳಿವೆ. ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ವಿವಾದಗಳಿದ್ರೆ ಅವು ಬಗೆಹರಿಯಲಿವೆ. ಸರ್ಕಾರಿ ಮಟ್ಟದಲ್ಲಿ ಆಗಬೇಕಾದ ಕೆಲಸಗಳು, ಲೈಸೆನ್ಸ್, ಪರ್ಮಿಟ್ಗಳು ಯಾವುದೇ ಅಡೆತಡೆ ಇಲ್ಲದೆ ಪೂರ್ತಿಯಾಗುತ್ತೆ. ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಪಡುತ್ತಿರೋರಿಗೆ ಅವರಿಗೆ ಇದು ಅತ್ಯುತ್ತಮ ಸಮಯ. ವ್ಯಾಪಾರ ಸಣ್ಣದಾಗಿದ್ರೆ ಅದೊಂದು ಸಾಮ್ರಾಜ್ಯದ ಹಾಗೆ ವಿಸ್ತರಿಸುತ್ತೆ. ಕಲೆ, ಮಾಧ್ಯಮ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿರೋರ ಬಗ್ಗೆನೂ ಇದರಲ್ಲಿ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ. ಹೌದು, ಅವರಿಗೆ ಇದು ಸುವರ್ಣಯುಗ. ಉನ್ನತ ಹುದ್ದೆಗಳು, ಅಪಾರ ಜನಪ್ರಿಯತೆ ಸಿಗಲಿದೆ. ಕುಟುಂಬದಲ್ಲಿ ಮದುವೆಯಂತಹ ಶುಭ ಕಾರ್ಯಗಳು ನಡೆಯೋ ಸೂಚನೆಗಳೂ ಇವೆ. ಈ ರಾಜಯೋಗವನ್ನ ಇನ್ನಷ್ಟು ಬಲಪಡಿಸೋಕೆ ಏನಾದ್ರೂ ಪರಿಹಾರ ಇದೆಯಾ? ಇದೆ. ಅವರ ರಾಶ್ಯಾಧಿಪತಿಗೆ ಸಂಬಂಧಪಟ್ಟ ಪರಿಹಾರ. ಸೂರ್ಯನೇ ಅಧಿಪತಿಯಾಗಿರೋದ್ರಿಂದ ಪ್ರತಿದಿನ ಬೆಳಿಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸೋದು ಅವರ ಆತ್ಮಬಲವನ್ನ ಹೆಚ್ಚಿಸುತ್ತೆ. ಜೀವನದಲ್ಲಿ ಕತ್ತಲೆ ಕಳೆದು ಬೆಳಕು ಬರುತ್ತೆ ಅಂತ ಈ ಮೂಲದಲ್ಲಿ ಹೇಳಲಾಗಿದೆ. ಸಿಂಹರಾಶಿಯವರ ನಾಯಕತ್ವದ ಗುಣ ಮತ್ತೆ ಪ್ರಕಾಶಿಸಲಿದೆ ಅನ್ನೋದು ಸ್ಪಷ್ಟವಾಯಿತು. ಈಗ ನಮ್ಮ ಪಟ್ಟಿಯಲ್ಲಿನ ಕೊನೆಯ ಮತ್ತು 4ನೇ ರಾಶಿ ತುಲಾರಾಶಿ. ಹೌದು, ತುಲಾರಾಶಿ. ಈ ರಾಶಿಯ ಸಂಕೇತವೇ ತಕ್ಕಡಿ, ಅಂದ್ರೆ ಬ್ಯಾಲೆನ್ಸ್. ಚಿತ್ತ, ಸ್ವಾತಿ ಮತ್ತು ವಿಶಾಖ ನಕ್ಷತ್ರಗಳಲ್ಲಿ ಜನಿಸಿದವರು. ಇವರ ಅಧಿಪತಿ ಶುಕ್ರ. ಹಾಗಾಗಿ ಇವರು ನ್ಯಾಯ, ಸಮತೋಲನ, ಸೌಂದರ್ಯವನ್ನ ಇಷ್ಟಪಡ್ತಾರೆ ಅಲ್ವಾ? ಹೌದು, ವಿಲಾಸಿ ಜೀವನ ಇವರ ಆದ್ಯತೆ.
ಆದ್ರೆ ವಿಪರ್ಯಾಸ ಅಂದ್ರೆ ಈ ಮೂಲದ ಪ್ರಕಾರ ಕಳೆದ ಕೆಲವು ವರ್ಷಗಳಿಂದ ಇವರ ಜೀವನವೇ ಬ್ಯಾಲೆನ್ಸ್ ತಪ್ಪಿತ್ತು. ಅಂದ್ರೆ ಒಂದನ್ನ ಸರಿ ಮಾಡೋಕ್ ಹೋದ್ರೆ ಇನ್ನೊಂದ್ ಕಡೆ ತಪ್ಪಾಗ್ತಿತ್ತಾ? ಅದೇ ರೀತಿ ಒಳ್ಳೆಯದನ್ನ ಬಯಸಿದವರಿಂದಲೇ ನಿಂದನೆ ಅವಮಾನಗಳನ್ನ ಎದುರಿಸಬೇಕಾಯಿತು. ಮಾಡಿದ ಇನ್ವೆಸ್ಟ್ಮೆಂಟ್ಗಳೆಲ್ಲ ನಷ್ಟದಲ್ಲಿ ಕೊನೆಗೊಂಡವು. ಇದರಿಂದ ಮಾನಸಿಕ ಶಾಂತಿನೇ ಕಳ್ಕೊಂಡಿದ್ರು ಅಂತ ಹೇಳಲಾಗಿದೆ. ಹೌದು. ಆದರೆ ಫೆಬ್ರವರಿ 15ರಿಂದ 30 ವರ್ಷಗಳ ಮಹರ್ದಶ ಶುರುವಾಗಲಿದ್ದು ಜೀವನದಲ್ಲಿ ಮತ್ತೆ ಸಮತೋಲನ ಸ್ಥಾಪನೆ ಆಗಲಿದೆ. ಈ ರಾಶಿಯವರಿಗೆ ಒಂದು ಬಹಳ ವಿಶೇಷವಾದ ಮುನ್ಸೂಚನೆ ಇದೆ. ಅದೇ ಆಕಸ್ಮಿಕ ಧನಲಾಭ. ಇದರ ಬಗ್ಗೆ ಈ ಮೂಲ ಏನ್ ಹೇಳುತ್ತೆ? ಆಕ್ಚುಲಿ ಈ ಅಂಶವನ್ನ ಬಹಳ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ಷೇರು ಮಾರುಕಟ್ಟೆ, ಲಾಟ್ರಿ ಅಥವಾ ಬಹಳ ಕಾಲದಿಂದ ಪೆಂಡಿಂಗ್ ಇದ್ದ ಆಸ್ತಿ ವಿವಾದಗಳಿಂದ ಊಹಿಸಲು ಆಗದಷ್ಟು ದುಡ್ಡು ಬಂದು ಕೋಟ್ಯಾಧಿಪತಿಗಳಾಗೋ ಎಲ್ಲಾ ಸಾಧ್ಯತೆಗಳೂ ಇವೆ. ಸ್ವಂತ ಮನೆಯ ಕನಸು. ಸ್ವಂತ ಮನೆಯ ಕನಸು ಕಾಣ್ತಿದ್ದವರಿಗೆ ಈ ಅವಧಿಯಲ್ಲಿ ಅದು ನನಸಾಗುತ್ತೆ. ಅಷ್ಟೇ ಅಲ್ಲ, ಅವರು ಕಟ್ಸೋ ಮನೆ ಅತ್ಯಂತ ವಿಲಾಸಯುತವಾಗಿರಲಿದೆ ಅಂತಾನೂ ಉಲ್ಲೇಖಿಸಿದ್ದಾರೆ. ಕುಟುಂಬ ಜೀವನ ಮತ್ತು ಆರೋಗ್ಯದ ಬಗ್ಗೆ ಏನ್ ಹೇಳಲಾಗಿದೆ? ಕೌಟುಂಬಿಕವಾಗಿ ಸಂತಾನ ಪ್ರಾಪ್ತಿ, ಅವಿವಾಹಿತರಿಗೆ ಮದುವೆ ಯೋಗ ಕೂಡಿಬರುತ್ತೆ. ಆರೋಗ್ಯದಲ್ಲಿ ಕಾಡ್ತಿದ್ದ ದೀರ್ಘಕಾಲದ ಸಮಸ್ಯೆಗಳು ಪರಿಹಾರವಾಗಲಿವೆ. ಇವರಿಗೆ ಸೂಚಿಸಿರುವ ಪರಿಹಾರಗಳೇನು? ಇವರ ರಾಶ್ಯಾಧಿಪತಿ ಶುಕ್ರನಾಗಿರೋದ್ರಿಂದ ಪ್ರತಿ ಶುಕ್ರವಾರ ದುರ್ಗಾದೇವಿಯನ್ನ ಪೂಜಿಸಬೇಕು. ಶಿವರಾತ್ರಿಯ ದಿನ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡೋದ್ರಿಂದ ಜೀವನದಲ್ಲಿ ಬರೋ ಎಲ್ಲಾ ಅಡೆತಡೆಗಳು ನಿವಾರಣೆ ಆಗ್ತವೆ ಅಂತ ಈ ಮೂಲದಲ್ಲಿ ತಿಳಿಸಲಾಗಿದೆ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಮೂಲದ ಪ್ರಕಾರ ಮುಂಬರುವ ಮಹಾಶಿವರಾತ್ರಿಯು ಮೇಷ, ಮಿಥುನ, ಸಿಂಹ ಮತ್ತು ತುಲಾರಾಶಿಗಳ ಪಾಲಿಗೆ ಒಂದು ಐತಿಹಾಸಿಕ ಘಟ್ಟ. ಹೌದು. ಕಳೆದ ಹಲವಾರು ವರ್ಷಗಳ ಕಷ್ಟಗಳು ಕೊನೆಗೊಂಡು 30 ವರ್ಷಗಳ ಒಂದು ಸುದೀರ್ಘ ರಾಜಯೋಗದ ಬಾಗಿಲು ತೆರೆಯಲಿದೆ. ಆರ್ಥಿಕ, ಸಾಮಾಜಿಕ, ಕೌಟುಂಬಿಕ ಹೀಗೆ ಜೀವನದ ಎಲ್ಲಾ ಆಯಾಮಗಳಲ್ಲೂ ಯಶಸ್ಸು ಸಿಗಲಿದೆ ಅಂತ ಭರವಸೆ ನೀಡಲಾಗಿದೆ. ಹೌದು. ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ಪ್ರಮುಖ ಅಂಶ ಇದೆ. ಪ್ರತಿಯೊಂದು ರಾಶಿಗೂ ಈ ಯೋಗವನ್ನು ಸಂಪೂರ್ಣವಾಗಿ ಅನುಭವಿಸಲು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡೋದರ ಜೊತೆಗೆ ಅವರವರ ಮೂಲ ಸ್ವಭಾವದಲ್ಲಿನ ದೌರ್ಬಲ್ಯಗಳನ್ನ ಅಂದ್ರೆ ಕೋಪ, ಗೊಂದಲ ಇತ್ಯಾದಿ ಅದನ್ನ ಸರಿಪಡಿಸಿಕೊಳ್ಳುವಂತೆ ಸಲಹೆ ನೀಡಲಾಗಿದೆ. ಅಂದ್ರೆ ಪ್ರಯತ್ನವೂ ಬೇಕು ಅಂತ. ಖಂಡಿತ. ಓಂ ನಮಃ ಶಿವಾಯ ಮಂತ್ರವನ್ನ ಸ್ಮರಿಸೋದರ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ಈ ವಿಶ್ಲೇಷಣೆ ಒಂದು ನಿರ್ದಿಷ್ಟ ಜ್ಯೋತಿಷ್ಯ ಮೂಲವನ್ನ ಆಧರಿಸಿದೆ. ಇದು 30 ವರ್ಷಗಳ ಕಾಲ ಹಿನ್ನಡೆಯೇ ಇಲ್ಲದ, ಅಪಜಯವೇ ಸುಳಿಯದ ಒಂದು ಸುವರ್ಣ ಸಮಯದ ಚಿತ್ರಣವನ್ನ ನೀಡುತ್ತೆ. ಇದು ನಿಜಕ್ಕೂ ಆಶಾದಾಯಕವಾಗಿದೆ. ಹೌದು. ಇದು ನಮ್ಮ ಕೇಳುಗರಲ್ಲಿ ಒಂದು ಆಸಕ್ತಿದಾಯಕ ಪ್ರಶ್ನೆಯನ್ನು ಮೂಡಿಸಬಹುದು. ಏನು? ಈ ಮೂಲದಲ್ಲಿ ವಿವರಿಸಿದಂತೆ ಒಂದು ದೀರ್ಘಾವಧಿಯ ಅದೃಷ್ಟ ನಮ್ಮ ಹಣೆಬರಹದಲ್ಲಿ ನಿಗದಿಯಾಗಿದ್ರೆ, ಅದೃಷ್ಟ ಮತ್ತು ನಮ್ಮ ದೈನಂದಿನ ಆಯ್ಕೆಗಳು, ನಮ್ಮ ಪ್ರಯತ್ನಗಳ ನಡುವಿನ ಸಂಬಂಧವಾದರೂ ಏನು? ಈ ಯೋಗವನ್ನು ಸಕ್ರಿಯಗೊಳಿಸಲು ನಮ್ಮ ಪಾತ್ರ ಕೇವಲ ಪರಿಹಾರಗಳನ್ನ ಮಾಡೋದಾ ಅಥವಾ ನಮ್ಮ ವ್ಯಕ್ತಿತ್ವವನ್ನೇ ಬದಲಾಯಿಸ್ಕೊಳ್ಳೋದಾ? ಇದು ಚಿಂತಿಸಬೇಕಾದ ವಿಷಯ.